In this video, we will be discussing the solutions to those questions. First one, in a galvanic cell, the salt bridge. So galvanic cell, what are the salt bridge question? So we'll consider Daniell cell. So ಯಾವ್ದು ಒಂದು galvanic cell? Daniell cell ನಾವು ಕನ್ಸಿಡರ್ ಮಾಡಿದ್ರೆ ಹಿಂಗಿರ್ತೈತಿ. Zinc rod dipped in zinc sulfate, copper rod dipped in copper sulfate ಇರುತ್ತೆ. ಇಲ್ಲೇ ಒಂದು ಕನೆಕ್ಷನ್ ಮಾಡಿರ್ತೀವಿ ವೈರ್ಲೆ, ಇಲ್ಲಿ ನಮ್ದು ಸಾಲ್ಟ್ ಬ್ರಿಡ್ಜ್ ಇರ್ತೈತಿ. ಕಾಟನ್ ಪ್ಲಗ್ ಇಲ್ಲೇ ಒಂದು ನಾವು ಎಲೆಕ್ಟ್ರೋಲೈಟ್ ಹಾಕಿರ್ತೀವಿ, ಇದು ನಮ್ದು ಸಾಲ್ಟ್ ಬ್ರಿಡ್ಜ್. ಅವ್ರು ಏನು ಕೇಳ್ಯಾರ, ಫಸ್ಟ್ ಆಪ್ಷನ್ ನೋಡ್ರಿ, ಡಸ್ ನಾಟ್ ಪಾರ್ಟಿಸಿಪೇಟ್ ಕೆಮಿಕಲಿ ಇನ್ ದ ಸೆಲ್ ರಿಯಾಕ್ಷನ್. ಇದು ನೋಡಿದ ಕೂಡಲೇ ಇದು ಕರೆಕ್ಟು ಅಂತ ಅನ್ಸುತ್ತೆ. ಬಿಕಾಸ್ ಇದು ಕರೆಕ್ಟ್, ಬಿಕಾಸ್ ಸಾಲ್ಟ್ ಬ್ರಿಡ್ಜ್ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಸೆಲ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ ರೀ, ಜಿಂಕ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್, ಜಿಂಕ್ ವಿಲ್ ಗಿವ್ ಎಲೆಕ್ಟ್ರಾನ್ಸ್, ಕಾಪರ್ ವಿಲ್ ರಿಸೀವ್, ಕಾಪರ್ ಹ್ಯಾಸ್ ಸ್ಟ್ರಾಂಗರ್ ಪುಲ್ ಫಾರ್ ಎಲೆಕ್ಟ್ರಾನ್ಸ್. ಸೊ ರಿಯಾಕ್ಷನ್ ಆಗತ್ತಿದ್ದು ಜಿಂಕ್ ಮತ್ತು ಕಾಪರ್ ನಡು. ಸೊ ಅಲ್ಲಿ ರಿಯಾಕ್ಷನ್ ಆಗತ್ತಾಗ ಇಲ್ಲೇ ಸಾಲ್ಟ್ ಬ್ರಿಡ್ಜ್ನ ಇರೋ ಸಾಲ್ಟ್ ಬ್ರಿಡ್ಜ್ ಒಳಗಿರೋ KCl ಅದು ಬೇರೆ ಇನ್ನೊಂದೇನೋ ಅದು ಕೆಮಿಕಲ್ ರಿಯಾಕ್ಷನ್ ಆಗೋದು ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಸೊ ಇದು ವೆರಿ ಸಿಂಪಲ್ ಆಪ್ಷನ್ ಎ. ಬಟ್ ಬಿ ಸಿ ಡಿನೂ ಆಪ್ಷನ್ಸ್ ನಾವು ನೋಡೋಣ, ಬಿಕಾಸ್ ಅವು ಸ್ವಲ್ಪ ಕನ್ಫ್ಯೂಸಿಂಗ್ ಅದಾವ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಅಂದ್ರೆ ನಮ್ಗೆ ಸಾಲ್ಟ್ ಬ್ರಿಡ್ಜ್ ಬಗ್ಗೆ ಪೂರ ಐಡಿಯಾ ಬಂದ್ಬಿಡ್ತೈತಿ. ಅದ್ರ ಬಗ್ಗೆ ಏನು ಕ್ವಶನ್ ಕೇಳಿದ್ರು ವಿ ಕ್ಯಾನ್ ಆನ್ಸರ್. Stops the diffusion of ions from one electrode to another. ಇದೇನು ಹೇಳ್ತಾರೆ ಅವರು, ಒಂದು ಎಲೆಕ್ಟ್ರೋಡ್ ಇಂದ ಇನ್ನೊಂದು ಎಲೆಕ್ಟ್ರೋಡ್ಗೆ ಅಯಾನ್ಸ್ ಹೋಗೋದನ್ನ ಸ್ಟಾಪ್ ಮಾಡ್ತೈತಿ. ಇಲ್ಲ, ಸ್ಟಾಪ್ ಅದು ಮಾಡಂಗಿಲ್ಲ, ಹೋಗೋಂಗ್ ನೋಡ್ಕೋತೈತಿ. ಇಲ್ಲಿ ನಾವು ಸಾಲ್ಟ್ ಬ್ರಿಡ್ಜ್ ಮೇನ್ ಇಂಟೆನ್ಷನ್ ಏನು, ಇದು Zn ಇದೆ, Zn+2 ಹಾಕೋಂತ ಹೋಗುತ್ತಾ, ಇದು Cu+2 ಇದು Cu ಹಾಕೋಂತ ಹೋಗುತ್ತಾ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಹಾಕೋಂತ ಹೋಗುತ್ತಾ, ಇಲ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಹಾಕೊಂಡು ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಪ್ರಾಪರ್ ಫಂಕ್ಷನಿಂಗ್ ಆಗಂಗೇ ಇಲ್ಲ. ಸೊ ಇಲ್ಲಿ ಏನು ಮಾಡುತ್ತಾ, ಇದ್ರಾಗಿಂದ ಈ ಸಾಲ್ಟ್ ಬ್ರಿಡ್ಜ್ನಾಗಿಂದ ಆನಯಾನ್ಸ್ ಬಂದು ಇದನ್ನ ನ್ಯೂಟ್ರಲ್ ಮಾಡ್ತಾವು, ಸಾಲ್ಟ್ ಬ್ರಿಡ್ಜ್ನಾಗಿಂದ ಕ್ಯಾಟಯಾನ್ಸ್ ಇಲ್ಲಿ ಹೋಗಿ ಇದನ್ನ ನ್ಯೂಟ್ರಲ್ ಮಾಡ್ತಾವೆ. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಟು ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ, ಈ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಿ ಇಲ್ಲಿದ ಅಯಾನ್ಸ್ ಇಲ್ಲಿ ಹೋಗೋಂಗ ಪ್ರಾಪರ್ ಫಂಕ್ಷನಿಂಗ್ ಆಗೋ ಪ್ರಾಪರ್ ಫಂಕ್ಷನಿಂಗ್ ಆಗೋಂಗ್ ನೋಡ್ಕೊಂತಾವ. ಅಯಾನ್ಸ್ ಇಲ್ಲಿಂದ ಇಲ್ಲಿ ಹೋಗೋಂಗ್ ನೋಡ್ಕೊಂತಾವ. ಡಿಫ್ಯೂಷನ್ ಆಫ್ ಅಯಾನ್ಸ್, ದೇ ಮೇಂಟೈನ್ ಡಿಫ್ಯೂಷನ್ ಆಫ್ ಅಯಾನ್ಸ್, ದೇ ಡೋಂಟ್ ಸ್ಟಾಪ್. ಅವ್ರು ಹೇಳಿದ್ರೆ ಇಟ್ ಸ್ಟಾಪ್ಸ್ ಡಿಫ್ಯೂಷನ್ ಅಂತ ಹೇಳ್ಯಾರ. ಸೊ ಡಿಫ್ಯೂಷನ್ ಸ್ಟಾಪ್ ಅದು ಮಾಡಂಗಿಲ್ಲ, ಡಿಫ್ಯೂಷನ್ ಆಗೋ ಹಂಗೆ ನೋಡ್ಕೊಂತೈತಿ. ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ, ಇಟ್ ಇಸ್ ನೆಸೆಸರಿ ಫಾರ್ ದ ಅಕರೆನ್ಸ್ ಆಫ್ ದ ಸೆಲ್ ರಿಯಾಕ್ಷನ್. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೆಲ್ ರಿಯಾಕ್ಷನ್ ಆಗ್ಬೇಕಂದ್ರೆ ಸಾಲ್ಟ್ ಬ್ರಿಡ್ಜ್ ಬೇಕು ಅಂತ ಹೇಳ್ಯಾರ. ಬೇಕು ಅಂತ ಏನಿಲ್ಲ, ಸೆಲ್ ಪ್ರಾಪರ್ ಫಂಕ್ಷನಿಂಗಿಗೆ ಅದು ಬೇಕು ಹೊರತು ಅದು ಇರಲಿಲ್ಲ ಅಂದ್ರೆ ಸೆಲ್ ರಿಯಾಕ್ಷನ್ ಆಗಂಗಿಲ್ಲ ಅಂತೇನು ಇಲ್ಲ. ಇದು ಒಂದು ಪಾಯಿಂಟ್. ಇದನ್ನ ಇನ್ನೊಂದು ವೇ ಒಳಗೆ ಹೇಳುವುದಾದ್ರೆ ಹಂಗೆ ಹೇಳ್ತಾರ, ಇಫ್ ಟೂ ಡಿಫರೆಂಟ್ ಎಲೆಕ್ಟ್ರೋಡ್ಸ್ ಲೈಕ್ ಜಿಂಕ್ ಅಂಡ್ ಕಾಪರ್ ಆರ್ ಇನ್ ದ ಸೇಮ್ ಎಲೆಕ್ಟ್ರೋಲೈಟ್, then there is absolutely no need of salt bridge. ಇಲ್ಲಿ it is needed. ಎದಕ್ಕಂದ್ರೆ ಇಲ್ಲಿ zinc is dipped in zinc sulfate, copper is dipped in copper sulfate. If both electrodes are dipped in zinc sulfate, ಅವಾಗ ಸಾಲ್ಟ್ ಬ್ರಿಡ್ಜ್ ಅವಶ್ಯಕತೆನೇ ಇಲ್ಲ ಅಂತ ಒಂದು ಕಾಂಟೆಕ್ಸ್ಟ್ನಾಗ ಹೇಳ್ತಾರೆ. ಇನ್ನು ನಾವು ಸಿಂಪಲ್ ಆಗಿ ಕಾಮನ್ ಸೆನ್ಸ್ ವಿಚಾರ ಮಾಡಿದ್ರೆ ಅದು ಪ್ರಾಪರ್ ಫಂಕ್ಷನಿಂಗಿಗೆ ಬೇಕು, ಬಟ್ ಅದು ಇಲ್ಲ ಅಂದ್ರೆ ಸೆಲ್ ರಿಯಾಕ್ಷನ್ ಆಗಂಗಿಲ್ಲ ಅಂತ ಏನು ಇಲ್ಲ. ಸೊ ಆಪ್ಷನ್ ಸಿ ಇಸ್ ರಾಂಗ್. ಆಪ್ಷನ್ ಡಿ, ಎನ್ಶೋರ್ ಮಿಕ್ಸಿಂಗ್ ಆಫ್ ಟು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಈ ಎರಡು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಮಿಕ್ಸ್ ಆಗೋ ಹಂಗೆ ನೋಡ್ಕೊಂತೈತಿ ಅಂತ ಕೊಟ್ಟಾರ. ಅದು ಮಿಕ್ಸ್ ಆಗ್ಲಾರ್ದಂಗೆ ನೋಡ್ಕೊಂತೈತಿ. ಇಲ್ಲಿ ಏನು ನಮ್ಮ ಕಾಟನ್ ಪ್ಲಗ್ ಅದಾವು, ಅದರಿಂದ ಈ ಸೊಲ್ಯೂಷನ್ ಇಲ್ಲಿ ಬರೋದು, ಈ ಸೊಲ್ಯೂಷನ್ ಇಲ್ಲಿ ಬರೋದು, ಆಗ್ಲಾರ್ದಂಗೆ ಅದು ನೋಡ್ಕೊಂತೈತಿ. ಸೊ ಇಟ್ ಪ್ರಿವೆಂಟ್ಸ್ ದ ಮಿಕ್ಸಿಂಗ್ ಆಫ್ ಟು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ದಿಸ್ ಡಸ್ ನಾಟ್ ಎನ್ಶೋರ್. ಸೊ ಬಿ, ಸಿ ಅಂಡ್ ಡಿ ಆರ್ ರಾಂಗ್. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್, ವಾಟ್ ಈಸ್ ದ ಸೆಲ್ ಪೊಟೆನ್ಷಿಯಲ್ ಫಾರ್ ದ ರಿಯಾಕ್ಷನ್. ಆ ರಿಯಾಕ್ಷನ್ ಆಗಲೇ ಬರ್ತಿದ್ದೆ, ಗಿವನ್ ಡೇಟಾ ಬರ್ತಿದ್ದೆ. EMF ಕೇಳ್ಯಾರ. ವೆರಿ ಸಿಂಪಲ್. ನೋಡಿದ್ರೆ ಕ್ವಶನ್ ನೋಡಿದ್ರೆ ನಿಮ್ಮ ಥಿಯರಿ ಓದಿದ್ದಿಲ್ಲ ಅಂದ್ರೆ ಓದ್ಲಾರ ಕ್ವಶನ್ ನೋಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಬಟ್ ಇಸ್ ವೆರಿ ಸಿಂಪಲ್. ಏನು ಹೇಳ್ರಿ, EMF ಕೇಳ್ಯಾರ ಅಂದ್ರೆ
ಏನು ಮಾಡ್ತೀರಿ, ಈ ಕ್ಯಾಥೋಡ್ ಮೈನಸ್ ಈ ಆ್ಯನೋಡ್. ಅಲ್ಲಿ ನಮ್ಮ ಮೇನ್ ಥಿಂಗ್ ಏನು ಮಾಡಬೇಕಾಗುತ್ತೆ, ಐಡೆಂಟಿಫೈ ಮಾಡಬೇಕಾಗುತ್ತೆ ಕ್ಯಾಥೋಡ್ ಯಾವುದು, ಆ್ಯನೋಡ್ ಯಾವುದು. ಸೊ ಫಾರ್ ದ್ಯಾಟ್ ಐ ರೈಟ್ ದ ರಿಯಾಕ್ಷನ್ 2Fe. ಅವೆಲ್ಲ ಫಿಸಿಕಲ್ ಸ್ಟೇಟ್ಸ್ನ ಬರೆಯಂಗಿಲ್ಲ, ಬಿಕಾಸ್ ಆಗಲೇ ಬರೆದಿದ್ದೆ, ಅವೆಲ್ಲ ಪ್ರೀವಿಯಸ್ ವಿಡಿಯೋ ಒಳಗೆ ಇರ್ತೈತೆ ಅದು. ಪ್ಲಸ್ 2H2O gives 2Fe plus 2 plus 4OH minus. ಇಲ್ಲಿ ಏನು ಕೇಳಾರ, E0 cell ಕೇಳಾರ. E0 cell is equals to E cathode minus E anode. ವೆರಿ ಸಿಂಪಲ್ ಫಾರ್ಮುಲಾ, ಥಿಯರಿ ಒಳಗೆ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನಾವಿಲ್ಲಿ ಏನು ಮಾಡಬೇಕಾಗುತ್ತೋ, ಕ್ಯಾಥೋಡ್ ಯಾವುದು ಆ್ಯನೋಡ್ ಯಾವುದು ಐಡೆಂಟಿಫೈ ಮಾಡಬೇಕಾಗುತ್ತೋ. ಯಾವುದಾದ್ರು ಆಕ್ಸಿಡೇಷನ್ ಆಗ್ತಿರ್ತೈತಿ ಅದು ಆ್ಯನೋಡ್, ಬಿಕಾಸ್ ಆ್ಯನೋಡ್ ಇಸ್ ಅ ಸೈಟ್ ವೇರ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್, ಕ್ಯಾಥೋಡ್ ಇಸ್ ಅ ಸೈಟ್ ವೇರ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಇದರ ಆಕ್ಸಿಡೇಷನ್ ನಂಬರು 0. ಇಲ್ಲೇನು +2, ಬಿಕಾಸ್ ಇಲ್ಲಿ ಎಲಿಮೆಂಟ್ ಬೈ ಇಟ್ ಸೆಲ್ಫ್ 0, ಇಲ್ಲಿ +2, 0 ಇದು +2 ಆಗ್ತಂದ್ರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ಆಕ್ಸಿಡೇಷನ್. ಸೊ ಇದು ಆಕ್ಸಿಡೇಷನ್ ಆಗುತ್ತೆ, ಇದು ಆ್ಯನೋಡ್. ಸೊ ಇದು ಆ್ಯನೋಡ್ ಅಂದ್ರೆ ಆಕ್ಸಿಜನ್ ವಿಲ್ ಬಿ ಕ್ಯಾಥೋಡ್. ಸೊ ಆಕ್ಸಿಜನ್ ವ್ಯಾಲ್ಯೂ ಏನು ಕೊಟ್ಟಾರ, ಡೇಟಾನ ಕೊಟ್ಟಾರ, +0.4. ಸೊ 0.4 ಇದು ಆಕ್ಸಿಜನ್, ಇದು ಆಕ್ಸಿಜನ್ ಇಸ್ ಅವರ್ ಕ್ಯಾಥೋಡ್. 0.4 is the value of oxygen minus E anode. E anode ಎಷ್ಟು, iron ಎಷ್ಟು, -0.44, -0.44. So 0.4 minus of minus is plus 0.44 is plus 0.84 volt. That is option C. This was very simple. Okay, next question. Zinc is used to reduce iron because naak option kota. Zinc is used to reduce iron. Okay, zinc is used to reduce iron. Other reaction barbiಡ್ತೀನಿ. Zn plus FeSO4 gives ZnSO4 plus Fe. Displacement reaction. Zinc displaces iron from iron sulfate. Zinc displaces iron from iron sulfate. ಇದನ್ನ ಯಾಕೆ ಇಲ್ಲಿ ಬರ್ತೀನಿ ನಾನು ನೋಡಲ್ಲಿ ಏನು ಹೇಳ್ಯಾರ, ಜಿಂಕ್ ಇಸ್ ಯೂಸ್ ಟು ರೆಡ್ಯೂಸ್ ಅಯನ್. ಓಕೆ, ಇದಕ್ಕೆ ಆಪ್ಷನ್ ಎ ಕರೆಕ್ಟ್. ಆ ಆಪ್ಷನ್ ಕನ್ಸಿಡರ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪ್ಷನ್ ಎ ಏನು ಹೇಳ್ಯಾರ, ಈ ರಿಡಕ್ಷನ್ ಆಫ್ ಜಿಂಕ್ ಈಸ್ ಲೆಸ್ ದೆನ್ ಈ ರಿಡಕ್ಷನ್ ಆಫ್ ಅಯನ್. ಇದು ಕರೆಕ್ಟ್. ಆಪ್ಷನ್ ಎ ಹೌದ್ರಿ, ಆಪ್ಷನ್ ಎ ಕರೆಕ್ಟ್. ಇದು ಯಾಕೆ ಕರೆಕ್ಟ್, ಇದನ್ನ ಯಾಕೆ ನಾನು ಬರ್ದೀನಿ ಹಂಗೆ ನೋಡ್ಬಿಡೋಣ. ಇದು ಏನು ಎಲಿಮೆಂಟ್ ಬೈ ಇಟ್ಸೆಲ್ಫ್, ಆಕ್ಸಿಡೇಷನ್ ನಂಬರ್ ಎಲಿಮೆಂಟ್ ಬೈ ಇಟ್ಸೆಲ್ಫ್ ಇಸ್ 0. ಇಲ್ಲ ಐರನ್ +2 ಬಿಕಾಸ್ SO4 is -2. ಇದು SO4 is -4, ಇದು +2, ಇದು ಎಲಿಮೆಂಟ್ ಬೈ ಇಟ್ಸೆಲ್ಫ್ ಅಂದ್ರೆ 0. ಈಗ ನೋಡ್ರಿ, ಜಿಂಕ್ ಆಕ್ಸಿಡೈಸ್ ಆಗಬೇಕು, 0 ಇದು +2, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಗಬೇಕು ಅಂದ್ರೆ ಅದು ಆಕ್ಸಿಡೈಸ್ ಆಗಬೇಕು, ಇದು ರೆಡ್ಯೂಸ್ ಆಗಬೇಕು. ಜಿಂಕ್ ಆಕ್ಸಿಡೈಸ್ ಆಗಬೇಕು, ಐರನ್ ಏನಾಗಬೇಕು, ರೆಡ್ಯೂಸ್ ಆಗಬೇಕು. ಆ್ಯಂಡ್ ಹೈಯರ್ ದ ವ್ಯಾಲ್ಯೂ ಆಫ್ SRP, ಹೈಯರ್ ಇಸ್ ಅ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ಎದ್ರ ವ್ಯಾಲ್ಯೂ ಜಾಸ್ತಿ ಇರ್ತೈತಿ ಅದು ಈಸಿ ಎಲೆಕ್ಟ್ರಾನ್ಸ್ ಗೇನ್ ಮಾಡ್ತೈತಿ. ಈಸಿ ಎಲೆಕ್ಟ್ರಾನ್ಸ್ ಗೇನ್ ಮಾಡ್ತೈತಿ ಅಂದ್ರೆ ಅದ್ರದ್ದು ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರಿಡಕ್ಷನ್. ಸೊ ಇದ್ರ ವ್ಯಾಲ್ಯೂ ಜಾಸ್ತಿ ಐತಿ. ಜಿಂಕ್ ಕಡಿಮೆ ಐತೆ ಅಂದ್ರೆ ಐರನ್ ಜಾಸ್ತಿ ಐತಿ. ಐರನ್ ಜಾಸ್ತಿ ಐತೆ ಅಂದ್ರೆ ಐರನ್ ಹ್ಯಾಸ್ ಅ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ಆರ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರಿಡಕ್ಷನ್. +2 is 0 ಅಂದ್ರೆ ರಿಡಕ್ಷನ್. ಸೊ ಇದ್ರದ್ದು ರಿಡಕ್ಷನ್ ಆಗುತ್ತೆ. ಎದಕ್ಕಂದ್ರ ಅದ್ರ ವ್ಯಾಲ್ಯೂ ಜಿಂಕ್ಕಿನ ಜಾಸ್ತಿ ಐತಿ. Therefore zinc is used to reduce
ಐರನ್ ರಿಡ್ಯೂಸ್ ಆಗ್ತಿಲ್ರಿ +2 0 ಆಯ್ತು. ಎದಕ್ಕೆ ಅಂದ್ರೆ electron reduction potential of zinc is less than electron reduction potential of iron. ಇದ್ರ ವ್ಯಾಲ್ಯೂ ಇದಕ್ಕಿಂತ ಕಡಿಮೆ, ಇದು ಜಾಸ್ತಿ, ಐರನ್ ಜಾಸ್ತಿ, ಜಿಂಕ್ ಕಡಿಮೆ. ಸೊ ಐರನ್ ಏನಾಗುತ್ತೆ, ಗೇನ್ ಮಾಡ್ಕೊಂತೀವಿ, ಬಿಕಾಸ್ ಹೈಯರ್ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಹೈಯರ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ಐರನ್ ಗೇನ್ ಮಾಡ್ಕೊಂತಂದ್ರೆ ಐರನ್ದು ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್. ಗಿವನ್ ಒಂದಿಷ್ಟು ಡೇಟಾ ಕೊಟ್ಟಾರ, ಏನಾದ್ರು ಡೇಟಾ ಓದ್ತೀನಿ, ನಾ ಆಗಲೇ ಬರ್ದಿದ್ದೆ, ನೀವು ಬರ್ಕೊಂಡಿರ್ತೀರ. E0 CR + 3 CR -0.74 volt, E0 MnO4 -7 + 2 +1.51 volt, E0 CR207 -2 CR + 3 +1.33 volt. ಓಕೆ, ಮೇ ಬಿ ನಾನು ಕ್ವಶನ್ ಸ್ಕಿಪ್ ಮಾಡಿದೆ. ಓಕೆ, ಐ ಗೋ ಬ್ಯಾಕ್ ಟು ದಟ್ ಕ್ವಶನ್. ಈ ಕ್ವಶನ್ ಆಮೇಲೆ ಬರೋಣ. ಒಂದು ಕ್ವಶನ್ ಏನು ಸ್ಕಿಪ್ ಮಾಡಿ ಅದಕ್ಕೆ ಹೋಗ್ತೀನಿ ನಾನು. ಗಿವನ್ ದ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ Na + Mg+2 ಅವನ್ನೆಲ್ಲ. ಓಕೆ, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದಟ್ ಕ್ವಶನ್, ಸ್ಕಿಪ್ ಆಗಿತ್ತದು. Na+ ಸುದ್ದು -2.71, Mg+2 -2.37, Al+3 -1.66, Ag+ ಸುದ್ದು 0.08 +0.08. ದ ಲೀಸ್ಟ್ ಸ್ಟೇಬಲ್ ಆಕ್ಸೈಡ್ ಈಸ್, 4 ಆಕ್ಸೈಡ್ ಕೊಟ್ಟಾರ, ಅದರ ಲೀಸ್ಟ್ ಸ್ಟೇಬಲ್ ಯಾವುದು, ಯಾವ್ಯಾವ? Ag2O, Al2O3, MgO, Na2O. ಇದು ಆಪ್ಷನ್ ಎ, ಇದು ಬಿ, ಇದು ಸಿ, ಇದು ಡಿ. ಇದು 4ರ ಯಾವುದು ಲೀಸ್ಟ್ ಸ್ಟೇಬಲ್ ಆಕ್ಸೈಡ್ ಅಂತ ಕೇಳ. ಓಕೆ, ಈ 4 ನೀವು ನೋಡಿದ್ರೆ ಹೈಯರ್ ದ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಹೈಯರ್ ಈಸ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್, ಅಥವಾ ಹೈಯರ್ ಈಸ್ ದ ಟೆಂಡೆನ್ಸಿ ಟು ಗೆಟ್ ರೆಡ್ಯೂಸ್ಡ್. ಈಗ ನೋಡಿ, ಇದ್ರೊಳಗೆ Ag2O ತಗೊಂತೀವಿ. Ag2O ಒಳಗೆ Ag+1 ಇರ್ತೈತಿ, O is -2 ಇರ್ತೈತಿ. Ag+1 ಇರ್ತೈತಿ, O -2 ಇರ್ತೈತಿ. ಈಗ ಈ 4 ಆಕ್ಸೈಡ್ ಒಳಗೆ ಲೀಸ್ಟ್ ಸ್ಟೇಬಲ್ ಯಾವುದು ಅಂತ ಕೇಳಿದ್ರೆ, ಯಾವ ಆಕ್ಸೈಡ್ ಆ ಸ್ಟೇಟನ್ನು ಬಿಟ್ಟು, ಅಂದ್ರೆ ಆಕ್ಸೈಡ್ ಒಳಗೆ, ಫಾರ್ ಎಕ್ಸಾಂಪಲ್ ನಾನು ಅಲ್ಯೂಮಿನಿಯಂ ಆಕ್ಸೈಡ್ ತಗೊಂಡ್ರೆ Al+3 O -2 ಇರ್ತೈತಿ ಅದರೊಳಗೆ. ಇದು Al+3 ಇದು Al ಆಗ್ಬಿಡ್ತು ಅಂದ್ರೆ, ಇದು ಕೆಳಗೆ ಬರ್ತಾರೆ, ನಿಮ್ಗೆ ಕಾಣಂಗಿಲ್ಲ ಅನ್ಸುತ್ತೆ. Al2O3 ತಗೊಂಡಿನ, Al2O3 ತಗೊಂಡಿನ, ಅದ್ರಾಗ ಹೆಂಗಿರ್ತೈತಿ, Al+3 O -2 ಇರ್ತೈತಿ. ಈಗ Al+3 ಇದ್ದಿದ್ದು ರೆಡ್ಯೂಸ್ ಆಗಿ Al ಅಂತ ಅನ್ಕೋರಿ. Al+3 ಇದ್ದಿದ್ದು ರೆಡ್ಯೂಸ್ ಆಗಿ Al ಯಾಕೆ ಅನ್ನಕತ್ತೀನಿ ನಾನು, ಇಫ್ ಇಟ್ ಗೇನ್ಸ್ ಎಲೆಕ್ಟ್ರಾನ್ಸ್ ಇಟ್ ಬಿಕಮ್ಸ್ Al. +3 ಇದ್ದಿದ್ದು 0 ಆಗಬೇಕು, ಎಲಿಮೆಂಟ್ ಬೈ ಇಟ್ಸೆಲ್ಫ್ 0 ಅಲ್ಲ, 0 ಆಗಬೇಕು ಶುಡ್ ಗೇನ್ ಎಲೆಕ್ಟ್ರಾನ್ಸ್. ಸೊ Al+3 ಇದ್ದಿದ್ದು Al ಆಗ್ಬಿಡ್ತು ಅಂದ್ರೆ, ಲಕ್ಷಕೊಡ್ರಿ, Al+3 Al ಆಗ್ಬಿಡ್ತು ಅಂದ್ರೆ ಅದು Al+3 ಇಲ್ಲ. Al+3 ಇಲ್ಲ ಅಂದ್ರೆ ಅದು ಆಕ್ಸೈಡ್ನಾಗ ಇಲ್ಲ. ಸೇಮ್ ಅಪ್ಲೈಸ್ ಟು ಎವ್ರಿಥಿಂಗ್. MgO ಒಳಗೆ Mg+2 O -2, ಅದು Mg+2 ಶುಡ್ ಬಿ Mg+2, ಅದು Mg ಆಗ್ಬಿಡ್ತು ಅಂದ್ರೆ ಅದು ಆಕ್ಸೈಡ್ನಾಗ ಇರಂಗಿಲ್ಲ, ಅಥವಾ ಅದ್ರ ಸ್ಟೆಬಿಲಿಟಿ ಕಡಿಮೆ ಇರ್ತೈತಿ. ನೀವು ಹಂಗೆ ಈಗ ನೋಡಿದ್ರೆ ಇವು 4ರಾಗ Ag+ ಇದ್ದಿದ್ದು Ag,
AL plus 3 ಇದ್ದಿದ್ದು AL, Mg plus 2 ಇದ್ದಿದ್ದು Mg, Na plus 1 ಇದ್ದಿದ್ದು Na. ನಾಲ್ಕು ಕಂಪೇರ್ ಮಾಡತ್ತೀವಿ. ಏನು ಕಂಪೇರ್ ಮಾಡತ್ತೀವಿ? Ag plus ಇದ್ದಿದ್ದು Ag, AL plus 3 ಇದ್ದಿದ್ದು AL, Mg plus 2 ಇದ್ದಿದ್ದು Mg, Na plus ಇದ್ದಿದ್ದು Na. ಇವು ನಾಲ್ಕರೊಳಗೆ ಮೋಸ್ಟ್ ಈಸಿಲಿ ಆಗೋದು ಇದೆ. Ag plus 1 ಇದ್ದಿದ್ದು Ag, ಇದು ಮೋಸ್ಟ್ ಈಸಿಲಿ ಆಗುತ್ತೆ. ಇದ್ಯಾಕೆ ಮೋಸ್ಟ್ ಈಸಿಲಿ ಆಗುತ್ತೆ? ಪ್ಲಸ್ 1 ಇದ್ದಿದ್ದು Ag, ಇದ್ರದ್ದು ಯಾಕೆ ಈಸಿಲಿ ರಿಡಕ್ಷನ್ ಆಗುತ್ತೆ ಅಂದ್ರೆ ಅದ್ರ ವ್ಯಾಲ್ಯೂ ಹೈಯೆಸ್ಟ್ ಐತಿ. ಇವು ನಾಲ್ಕು ಕಂಪೇರ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಹೈಯೆಸ್ಟ್ ಐತಿ. ಹೈಯರ್ ದ ರಿಡಕ್ಷನ್ ಪೊಟೆನ್ಷಿಯಲ್, ಹೈಯರ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ಇದು ಈಸಿಲಿ ಎಲೆಕ್ಟ್ರಾನ್ ತೊಗೊಂಡು Ag ಆಗ್ಬಿಡ್ತು ಅಂದ್ರೆ ಅದು Ag ಪ್ಲಸ್ 1 ಫಾರ್ಮ್ನಾಗ ಇಲ್ಲ. ಈ ಫಾರ್ಮ್ನಾಗ ಇಲ್ಲ ಅಂದ್ರೆ ಇದು ಇರಂಗಿಲ್ಲ. ಬಿಕಾಸ್ ಇದು ಇರ್ಬೇಕಂದ್ರೆ ಅದು Ag ಪ್ಲಸ್ 1 ಫಾರ್ಮ್ನಾಗ ಇರ್ಬೇಕು. ಸೊ ದಿಸ್ Ag2O ಈಸ್ ದ ಲೀಸ್ಟ್ ಸ್ಟೇಬಲ್ ಆಕ್ಸೈಡ್. ಇವೆಲ್ಲ ಕನ್ಸಿಡರ್ ಮಾಡಿ ಐ ಕ್ಯಾನ್ ಸೇ ದಟ್ Ag2O is the least stable oxide among the four. So option A is the right answer. I hope you are understanding. Next question. ಒಂದಿಷ್ಟು ಡೇಟಾ ಕೊಟ್ಟಾರ. E0 Cr plus 3 Cr minus 0.74 volt ಆಗ ಇವೆಲ್ಲ ನಾನು ಬರ್ತೀನಿ ನಿಮ್ಗೆ. E0 MnO4 minus Mn plus 2 plus 1.51, E0 Cr2O7 minus 2 Cr plus 3 plus 1.33, E0 Cl minus plus 1.36. ಇದರೊಳಗೆ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ ಹೇಳಿ. ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ವಾಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್? Oxidizing agent is an agent which itself undergoes reduction. ಯಾವುದು ಮೋಸ್ಟ್ ಈಸಿಲಿ ರಿಡಕ್ಷನ್ ಆಗುತ್ತೆ ಅದು ಬೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಇದೆ. ಸೊ ಮೋಸ್ಟ್ ಈಸಿಲಿ ರಿಡಕ್ಷನ್ ಆಗ್ಬೇಕಂದ್ರೆ ಅದ್ರದ್ದು ಹೈಯೆಸ್ಟ್ ಏನಿರ್ಬೇಕು, SRP ವ್ಯಾಲ್ಯೂ ಇರಬೇಕು. ಸೊ ಇಷ್ಟರೊಳಗೆ ಎದ್ರದ್ದು ಹೈಯೆಸ್ಟ್ ವ್ಯಾಲ್ಯೂ ಆಫ್ SRP ಐತಿ, that itself will be the best oxidizing agent, the strongest oxidizing agent among these. If I have to repeat that explanation, ಅಲ್ಲೇನು ಕೊಟ್ಟಾರ, ಇಷ್ಟರೊಳಗೆ ಬೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? What is oxidizing agent? ನಮಗೆ ಗೊತ್ತು. What is oxidizing agent? Something which itself undergoes reduction. ಯಾವುದು ರಿಡಕ್ಷನ್ ಈಸಿಲಿ ಆಗುತ್ತಾ ಅದು ಬೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ರಿಡಕ್ಷನ್ ಆಗಬೇಕಂದ್ರೆ ಯಾವ ವ್ಯಾಲ್ಯೂ ಜಾಸ್ತಿ ಇರಬೇಕು? SRP ವ್ಯಾಲ್ಯೂ ಜಾಸ್ತಿ ಇರಬೇಕು. ಬಿಕಾಸ್ ಹೈಯರ್ ದ ವ್ಯಾಲ್ಯೂ ಆಫ್ SRP, ಹೈಯರ್ ಇಸ್ ಅ ಟೆಂಡೆನ್ಸಿ ಟು ಗೇನ್ ಆಫ್ ಹೈಯರ್ ಇಸ್ ಅ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ವಾಟ್ ಇಸ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್? ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರಿಡಕ್ಷನ್. ಸೊ ಎದ್ರ ವ್ಯಾಲ್ಯೂ ಹೈಯೆಸ್ಟ್ ಇರ್ತೈತಿ ಇಷ್ಟರೊಳಗೆ, ದ್ಯಾಟ್ ಇಸ್ ದ ಬೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ MnO4 minus 1.51 MnO4 minus Mn plus 2 ಕೊಟ್ಟಾರ ಡೇಟಾ ಒಳಗೆ. ಸೊ ಆಪ್ಷನ್ ಡಿ ವಿಲ್ ಬಿ Mn plus 2 ಅಲ್ಲ, MnO4 minus, ಬಿಕಾಸ್ MnO4 minus ಇದಿದೆ Mn plus 2 ಆಗ, Mn plus 2 ಇದೆ MnO4 minus ಆಗಬಾರ್ದು. ಈಗ ಸಿ ಮತ್ತು ಡಿ ಒಳಗೆ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ. Mn plus 2 MnO4 minus ಇಲ್ಲ, MnO4 minus, ಬಿಕಾಸ್ MnO4 minus ಇದ್ದಿದ್ದು ಎಲೆಕ್ಟ್ರಾನ್ಸ್ ತಗೊಂಡ ಮೇಲೆ Mn plus 2 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. Aluminium, I think I have covered this. Okay, next. Aluminium displaces hydrogen from acids but copper does not. Aluminium displaces hydrogen from acid. Aluminium displaces hydrogen from acid but copper does not. ಅಂದ್ರೆ ಇದ್ರದ್ದು ಮೈನಸ್ ಇರ್ತೈತಿ, ಇದ್ರದ್ದು ಹೈಡ್ರೋಜನ್ 0, SHE0, ಇದು ಪ್ಲಸ್ ಇರ್ತೈತಿ. ಹೈಡ್ರೋಜನ್ ಇದು ಕೆಳಗೆ ಐತಿ, ಹೈಡ್ರೋಜನ್ ಕೆಳಗೆ ಕಾಪರ್ ಐತಿ, ಅದಕ್ಕೆ ಇದನ್ನು ಡಿಸ್ಪ್ಲೇಸ್ ಮಾಡೋಕೆ ಆಗ್ಬೋದು. ಅಲ್ಯೂಮಿನಿಯಂ ಹೈಡ್ರೋಜನ್ ಮೇಲೆ ಐತಿ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಒಳಗೆ ಮೇಲೆ ಕೆಳಗಂದ್ರೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಒಳಗೆ ಆ ಸ್ಟೇಟ್ಮೆಂಟ್ ಐ ಕ್ಯಾನ್ ಸೇ ದಿಸ್. ಅವ್ರು ಏನು ಹೇಳ್ಯಾರ, ಅಲ್ಯೂಮಿನಿಯಂ ಡಿಸ್ಪ್ಲೇಸಸ್ ಹೈಡ್ರೋಜನ್ ಫ್ರಮ್ acids but copper does not, because copper ಕೆಳಗೆ ಐತಿ. ಇದನ್ನ ಥಿಯರಿ ಡಿಸ್ಕಸ್ ಮಾಡಿದ್ವಿ. ಓಕೆ. A galvanic cell prepared by combining Cu plus 2 and Al plus 3. Cu plus 2 and Al plus 3. ಓಕೆ, ಇವನ್ನೆರಡು ಕಂಬೈನ್ ಮಾಡಿ galvanic cell ಮಾಡ್ಯಾರ. EMF ಏನೈತಿ ಇದ್ರದ್ದು ಅಂದರೆ 2 ಐತಿ. ಇದ್ರ EMF ಕೊಟ್ಟಾರ ಎಷ್ಟು ಐತಿ? 2.0 volt at 298 Kelvin. The potential of copper electrode is
ಇಲ್ಲಿ ಬರ್ಬಿಡ್ತೀನಿ ನಾ ಫಾರ್ಮುಲಾ. ಇ ಸೆಲ್ ಈಸ್ ಈಕ್ವಲ್ಸ್ ಟು ಇ ಕ್ಯಾಥೋಡ್ ಮೈನಸ್ ಇ ಆ್ಯನೋಡ್. ಇದಕ್ಕೆ ಕೇಳ್ಬಾರ್ದು, ಕಾಣಂಗಿಲ್ಲ. ಶುಡ್ ರಿಮೂವ್ ದಿಸ್. ಈ ಸೆಲ್ ಕೊಟ್ಟಾರ, ಆಮೇಲೆ ಏನು ಕೊಟ್ಟಾರ, ಕಾಪರ್ದು ಕೊಟ್ಟಾರ, ನಾವು ಅಲ್ಯೂಮಿನಿಯಮ್ದು ಮಾಡಬೇಕು. ಇದಕ್ಕೆ ಕಾಪರ್ನ ಹೇಳ್ತೀನಿ ನಾನು, ಇದಕ್ಕೆ ಅಲ್ಯೂಮಿನಿಯಂ ಹೇಳ್ತೀನಿ. ಯಾಕಂದ್ರೆ ನನಗೇನು ಗೊತ್ತು, ಕಾಪರ್ ಈಸ್ ಕ್ಯಾಥೋಡ್ ಅಂತ ಗೊತ್ತು. ಇದಕ್ಕೆ ನೋಡ್ರಿ ನೀವು ಏನು ನೋಡ್ಬೇಕು. ಓಕೆ, ಈ ಫಾರ್ಮುಲಾ ಹಚ್ಚಿನ. ಈ ಸೆಲ್ ಎಷ್ಟು ಕೊಟ್ಟಾರ, 2. ಈ ಕ್ಯಾಥೋಡ್ ಯಾವುದು ಹೇಳಬೇಕು ನೀವು, ಅಲ್ಯೂಮಿನಿಯಮ್, ಕಾಪರ್. ಎದ್ರ ವ್ಯಾಲ್ಯೂ ಜಾಸ್ತಿ ಐತಿ, ಅಲ್ಯೂಮಿನಿಯಂ ಕಡಿಮೆ ಐತಿ SRP, ಕಾಪರ್ ವ್ಯಾಲ್ಯೂ SRP ಜಾಸ್ತಿ ಐತಿ. ಇದು ನೆಗೆಟಿವ್, ಇದು ಪಾಸಿಟಿವ್ ಐತಿ. ಎದ್ರದ್ದು ಜಾಸ್ತಿ ಇರ್ತೈತಿ ಅದು ಈಸಿಲಿ ತೊಗೊಂಡಿರಿ. ತೊಗೊಳ್ಳೋದು ಅಂದ್ರೆ ರಿಡಕ್ಷನ್ ಎಲ್ಲಾಗುತ್ತೆ, ಕ್ಯಾಥೋಡ್ನೇ ಆಗುತ್ತೆ. ಕ್ಯಾಥೋಡ್ ಇಸ್ ಅ ಪ್ಲೇಸ್ ವೇರ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಕಾಪರ್ ಈಸ್ ಅವರ್ ಕ್ಯಾಥೋಡ್. ಇನ್ನೊಮ್ಮೆ ಹೇಳ್ತೀವಿ, ಇದ್ರ ವ್ಯಾಲ್ಯೂ ನೆಗೆಟಿವ್ ಐತಿ, ಇದು ಪಾಸಿಟಿವ್ ಐತಿ. ಎದ್ರ ವ್ಯಾಲ್ಯೂ ಜಾಸ್ತಿ ಇರ್ತೈತಿ, ದಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್, ದೇರ್ಫೋರ್ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಎಲ್ಲಾಗುತ್ತೆ, ಅದು ಯಾವುದು, ಕ್ಯಾಥೋಡ್. ಸೊ ಕಾಪರ್ದವ್ರು ಕೊಟ್ಟಾರನು, ಕಾಪರ್ ಕೊಟ್ಟಾರ ಪ್ಲಸ್ 0.34. ಇದನ್ನ ಹಚ್ಚಕತ್ತೀನಿ ನಾವು. ಈ ಸೆಲ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಬರ್ತೀನಿ ನಾವು, ಈ ಸೆಲ್ ಇಸ್ ಈಕ್ವಲ್ಸ್ ಟು ಈ ಕ್ಯಾಥೋಡ್ ಮೈನಸ್ ಈ ಆ್ಯನೋಡ್. ಸೊ ಮೈನಸ್ electrode potential of aluminum, ಅದನ್ನ ಕೇಳೋದು. electrode potential of aluminum ಏನು ಅಂತ ಕೇಳಿ. ಸೊ ಇದು ಬೇಕು ನಮಗೆ. ಸೊ ಏನು ಮಾಡ್ತೀನಿ, ಅದನ್ನು ಈ ಕಡೆ ತೊಗೊಂಡ್ಬರ್ತೀನಿ, 2 ಈ ಕಡೆ ಬೇಕು. E0AL is equals to 0.34 minus 2. 0.34 minus 2 ಅಂದರೆ minus 1.66 approximately. So electrode potential of copper is minus 1.66, option C. I think ಇಲ್ಲಿದನ್ನು ಆಗಿತ್ತು. ಇಷ್ಟ ಕ್ವಶನ್ಸ್ ಆದವು ಪ್ರಾಬ್ಲಮೆಟಿಕ್ ಇರೋದ್ರಿಂದ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಆದವು. ಬಟ್ ಐ ಥಿಂಕ್ ಇನ್ ಸಮ್ ಲಿಮಿಟೆಡ್ ವೇ ದೀಸ್ ಕ್ವಶನ್ಸ್ ಆರ್ ಹೆಲ್ಪಿಂಗ್ ಯು. ಸೊ ನೀವೇನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ಎಲೆಕ್ಟ್ರೋಕೆಮಿಸ್ಟ್ರಿ ಥಿಯರಿ ಓದಬೇಕು. ಆಮೇಲೆ ಯು ಶುಡ್ ಒಂದೇ ವಿಡಿಯೋದಾಗಿನ ಕ್ವಶನ್ಸ್ ಎಲ್ಲ ಬರ್ಕೊಂಡು ಟ್ರೈ ಮಾಡಿ, ದೆನ್ ಲುಕ್ at this video. So in the next video I'll be continuing with the questions of electrochemistry. Thank you.